ಇದು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಒಂದು ಚಿಕ್ಕ ಈರುಳ್ಳಿ, ಒಂದು 5 ಹಸಿಮೆಣಸಿನಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು. ಈಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ತೀವಿ. ಈಗಿದು ಗ್ರೈಂಡ್ ಮಾಡ್ಕೊಂಡಾಗಿದೆ. ಈಗ ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ, ಪಲಾವ್ ಮಸಾಲ, ಸ್ವಲ್ಪ ಧನಿಯಾ ಪೌಡರ್, ಅರಿಶಿನ ಪೌಡರ್, ಸ್ವಲ್ಪ ಗರಂ ಮಸಾಲ, ಎಲ್ಲ ಹೆಚ್ಚಿಕೊಂಡಿರುವಂತಹ ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸು ಮತ್ತು ನವಿಕೋಸು, ರಾತ್ರಿ ನೆನೆಸಿರುವಂತಹ ಬಟಾಣಿ. ತರಕಾರಿ ಏನು ಹಾಕೋದು ಬಟಾಣಿ ಇಷ್ಟ ಆಗ್ತದೆ. ಈ ಕಡೆ ಒಂದು ಗ್ಲಾಸ್ ರೈಸ್ನ ತೊಳೆದು ನೆನೆಸಿಕೊಂಡಿದ್ದೀನಿ. ಈ ಪ್ಯಾನ್ ಬಿಸಿಲಿಟ್ಟು ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, ಎಣ್ಣೆ ಬಿಸಿ ಆದಮೇಲೆ ಗರಂ ಮಸಾಲ, ಸ್ವಲ್ಪ ಗರಂ ಮಸಾಲ ಹಾಕೋಬೇಕು. ಇವಾಗ ಈರುಳ್ಳಿ ಗೋಲ್ಡನ್ ಬರೋದು ಬರ್ಕೋಬೇಕು. ಅದಕ್ಕೆ ನಾನು ಈರುಳ್ಳಿ ಗೋಲ್ಡನ್ ಹಾಕಿದ್ರೆ ಸ್ವಲ್ಪ ಕಾಳು ಹಾಕಿ ನಾನು ಕಾಳು ಯೂಸ್ ಮಾಡೋದು. ಇವಾಗ ಈರುಳ್ಳಿ ಕಟ್ ಆಗಿದೆ. ನಾವು ಬಿಟ್ಟು ಮಸಾಲ ಆ್ಯಡ್ ಮಾಡಿ ಈ ಮಸಾಲ ಎಲ್ಲ ಎಣ್ಣೆ ಬಿಟ್ಕೊಂಡು ಅಲ್ಲಿವರೆಗೂ ಮಾಡಿಸ್ಬೇಕು. ಈಗ ಅದನ್ನು ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಟೈಮಲ್ಲಿ ನಾವು ತೆಗೆದುಕೊಂಡಂಥ ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ ಆಡ್ ಮಾಡಬೇಕು. ಮಸಾಲ ಎಲ್ಲ ತೆಗೆದು ಪಲಾವ್ ಪುಡಿ ಚೆಂದು ಈಗ ನಾವು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಒಂದು ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ. ಅದಕ್ಕೆ ಈ ಗ್ಲಾಸಲ್ಲಿ 2 ಗ್ಲಾಸ್ ರೈಸ್ ನೀರು ಆ್ಯಡ್ ಮಾಡ್ತೀವಿ. ಇವಾಗ ಈ ಬಾಳ ಹಾಕಿ ಅದಕ್ಕೆ ಬಿಟ್ಟು ರೈಸ್ ಆ್ಯಡ್ ಮಾಡ್ತೀವಿ. ಈ ಟೈಮಲ್ಲಿ ಇನ್ನೊಂದು ಸಾಲ್ಟ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಇವಾಗ 2 ಬರೋದು ಈ ಥರ ಆಗ್ತದೆ. ಮೊಸರು ಹಸಿನ ಮೊಸರಿಗೆ ಸಾಲ್ಟ್ ಹಾಕಿ ಮಾಡಿಕೊಡ್ತೀನಿ. ಹಾಕಿ ಮೊಸರು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಇಟ್ಕೊಳ್ಳುವಂಥ ಈರುಳ್ಳಿ, ಕ್ಯಾರೆಟ್, ಕುಕ್ಕುಂಬರ್, ಕೊತ್ತಂಬರಿ ಆ್ಯಡ್ ಮಾಡ್ತೀನಿ. ಮಿಕ್ಸ್ ಮಾಡಿ ಆಯ್ತಾ ರೆಡಿ. ನೋಡಿದ್ರಲ್ಲ ಪಲಾವ್ ಎಷ್ಟು ಈಸಿಯಾಗಿ ಮಾಡಿದೆ ಅಂತೇಳಿ. ತುಂಬ ಚೆನ್ನಾಗಾಗಿದೆ. ಅನ್ನ ಕೂಡ ಬಿಡಿಬಿಡಿಯಾಗಿ ಆಗಿರುತ್ತೆ. ತುಂಬಾ ಸಿಂಪಲ್ಲಾಗಿ ನಾನು ಪಲಾವ್ ಮಾಡೋದನ್ನು ತೋರಿಸಿದ್ದೀನಿ. ನಮ್ಮನೇಲಿ ಹೇಗೆ ಮಾಡ್ತೀವಿ ಅಂತ ಅಷ್ಟೇ ತೋರಿಸಿದ್ದೀನಿ. ಇದು ಪಲಾವ್ನ ತುಂಬ ವೆರೈಟಿಯಾಗಿ ಮಾಡ್ಬೋದು. ನಾನು 3ರಿಂದ 4 ಟೈಪ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಹಿಂಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.